ऊस भरलेला ट्रॅक्टर दोरीने बोटीला बांधून नदीकाठावरून पलीकडे नेण्याचा प्रयत्न करत असताना अर्ध्या प्रवासातच बोट तुटून मोठी दुर्घटना घडल्याची घटना समोर आली आहे। ही घटना बागलकोट जिल्ह्यातील जमखंडी तालुक्यातील कंकणवाडी गावात घडली। या घटनेनंतर शेतकऱ्यांनी तीव्र संताप व्यक्त केला। संबंधित लोकप्रतिनिधी व अधिकाऱ्यांनी तातडीने लक्ष घालून नदी ओलांडण्यासाठी कायमस्वरूपी पूल उभारावा किंवा सुरक्षित व योग्य बोट व्यवस्था उपलब्ध करून द्यावी अशी मागणी शेतकरी हक्कांसाठी लढणाऱ्या कार्यकर्त्यांनी केली आहे। ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಒಂದು ಅನಾಹುತ ಆಗೈತಿ। ಏನಪ್ಪಾ ಅಂದ್ರೆ ನಾವು ಜೋಡಣೆ ಮಾಡ್ಕೊಂಡ ಕಬ್ಬು ದಾಡ್ಸಾಕೈತಿ ಒಂದು 3-4 ವರ್ಷದಿಂದ। ಇದನ್ನ ದಾಡ್ಸೋ ಹೊತ್ನಾಗ ನಮಗೊಂದು ನಾವು ಹಳಿದಾಗೈತಿ, ಹಳಿದಾದ್ರೂ ಸದಕ್ಕೆ ನಾವು ಅದು ಗೊತ್ತಿದ್ರು ಸದಕ್ಕೆ ನಾವು ಯಾವುದೂ ಇದು ಇಲ್ಲ, ನಮ್ಗೆ ಯಾವುದು ಸರ್ಕಾರದ ಪರಿಹಾರ ಇಲ್ಲ, ಆದ್ರೂ ನಾವು ಅದನ್ನು ದುಸ್ಸಾಹಸಕ್ಕೆ ಕೈ ಹಾಕಿದ್ವಿ। ಅದನ್ನ ಡ್ಯಾಮೇಜ್ ಐತಿದ್ರು ಗೊತ್ತಿದ್ರು ನಾವು ದುಸ್ಸಾಹಸ ಮಾಡಬೇಕಾಗಿತ್ತು, ಯಾಕಂದ್ರೆ ನಾವು ಬದುಕಬೇಕಾಗಿತ್ತು ಎಲ್ಲ ರೈತರು। ಅದರಿಂದ ನಾವೇನು ಮಾಡಿದ್ವಿ, ಅದನ್ನ ನಾವೇ ಮುಖಾಂತರ ನಾವು ಕಬ್ಬು ದಾಡ್ಸೋ ಹೊತ್ನಾಗ ಅದು ನಿನ್ನೆ ರಾತ್ರಿ 7 ಗಂಟೆಗೆ ನಡು ನೀರಾಗ ಬಂದಾಗ ನಾವು ಡ್ಯಾಮೇಜ್ ಆಗಿ ನೀರು ತುಂಬಿ ಅಲ್ಲಿ ನಾವು ರಾತ್ರಿನ ನಡುವಣಾಗ ಮುಳುಗುವ ಪರಿಸ್ಥಿತಿ। ಅದರ ಚಾಲಕರ ಒಂದು ಮುಂಜಾಗ್ರತೆ ಅವರ ಸಾಹಸದಿಂದ ಒಂದು ತಂದ ದಡಕ್ಕೆ ಒಂದು ನಿಂತ ಈಗ ಒಂದು ಟ್ಯಾಕ್ಟ್ರ ಮುಂದೆ ಕಬ್ಬ ಎಲ್ಲನೂ ನೀರಾಗ ಮುಣಿಯವು। ಆ ಟ್ಯಾಕ್ಟ್ರ್ ಗ್ಯಾಂಗ್ ಸದ್ದ ಅದಕ್ಕೆ ಗ್ಯಾಂಗ್ 10 ಲಕ್ಷ, ಟ್ಯಾಕ್ಟ್ರಿಗೆ ಮುಂದೆ ಅದಕ್ಕೆ ಟ್ಯಾಕ್ಟ್ರ ಟೇಲರ್ ಅದಕ್ಕೆ 20 ಲಕ್ಷ, ಒಂದು ನಾವು ಬದುಕಿ ಕಟ್ಟಾಕ ಒಂದು 30 ಲಕ್ಷ ಅದನ್ನು ಖರ್ಚು ಮಾಡ್ಕೊಂಡು ನಾವು ಕಬ್ಬು ಸಾಗಿಸಾಕತ್ತಿದ್ವಿ। ಈಗ ಹಾಕಿದ ರೈತರಿಗೂ ಒಂದು ನುಕ್ಸಾನ, ಮುಂದೆ ಅದು ಕಬ್ಬು ಅದ್ರೊಳಗೆ 10 ಟನ್ ಕಬ್ಬು ಐತಿ, ಒಂದು 8ರಿಂದ 10 ಟನ್ ಅದು ನೀರಾಗ ನಿಂತೈತಿ, ಅದು ಎಲ್ಲ ನುಕ್ಸಾನ। ಮುಂದೆ ಅದ್ರೊಳಗೆ ಕಾರ್ಮಿಕರು ಏನೋ ಅವರು ಜೀವಾಪಾಯದಿಂದ ಪಾರಾಗ್ಯಾರ, ಮುಂದೆ ಡ್ರೈವರ್ ಅಲ್ಲಿ ಅವರು ಪಾರಾಗ್ಯಾರು। ಮತ್ತು ಇದು ವರ್ಷ ನಮ್ಗೆ ಇದು ಭಾಳ ತ್ರಾಸ ನೋಡತ್ತಿ। 3-4 ವರ್ಷ ನಾವು ಕೇಳ್ಕೊಳಕತ್ತಿದ್ವಿ ಸರ್ಕಾರಕ್ಕೆ, ಮುಂದೆ ಇದಕ್ಕೊಂದು ಏನೋ ಒಂದು ಪರಿಹಾರ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಕೊಡ್ರಿ, ಎಲ್ಲರೂ ಒಂದು ಇದಕ್ಕೊಂದು ಇದು ಅಂದ್ರೆ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಕೊಡ್ರಿ, ಇಲ್ಲಾರ ನಮ್ಗೊಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ್ರನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳಕತ್ತಿದ್ವಿ। ಆದ್ರೆ ಅವ್ರು ಮಾಡ್ತಾನಂತಾರೋ ಆದ್ರೆ ಯಾವುದೂ ಪರಿಹಾರ ಆಗೋದು, ಬರೀ ಬಾಯಿ ಮಾತು ಅಟ ನಡೆದೈತಿ। ಮುಂದೆ ಸದನದಾಗ ಏನೈತಿ, ನಮ್ಮ ಹನುಮಂತ ನಿರಾಣಿ ಸಾಹೇಬ್ರಾಗಲಿ, ಮುಂದೆ ಲಕ್ಷ್ಮಣ ಸವದಿ ಸಾಹೇಬರು, ಮುಂದೆ ನಮ್ಮ ಶಾಸಕರ ಗುರುಗುಂಟಿ ಸಾಹೇಬರು, ಆನಂದ್ ನ್ಯಾಮಗೌಡ ಸಾಹೇಬರು, ಮುಂದೆ ಕುಂದಗಲ್ ಶಾಸಕರು ಶರಣಗೌಡರು ಎಲ್ಲರೂ ಇದ್ರ ಬದಲು ನಮಗೆ ಚರ್ಚೆ ಮಾಡ್ಯಾರ। ಚರ್ಚೆ ಈಗ 2-3 ಸಲ ಚರ್ಚೆ ಮಾಡೋ ಸದಕ್ಕೆ ಯಾವುದು ಸರ್ಕಾರ ಯಾವುದು ಕೇರ್ ಅನ್ನೋದು, ನಮ್ಮ ಉತ್ತರ ಕರ್ನಾಟಕಕ್ಕೆ ಪೂರ ನಿರ್ಲಕ್ಷ್ಯ ಮಾಡಕತ್ಯಾರ। ನಾವು ರೈತರ ಬರೀ ಎಲ್ಲರೂ ಕುರಿತು ಒಂದು ಹೋರಾಟ ಮಾಡೇ ಪಡಿಬೇಕಾಗಿತ್ತು, ಮತ್ತು ರೈತರೊಂದು ಎಲ್ಲ ಹೋರಾಟ ಮಾಡಿ ಪಡೆಯುವಂಥ ಟೈಮ್ ವೇಳೆ ನಮಗಿಲ್ಲ। ನಾವು ಎಲ್ಲರೂ ದನಕರು ನೋಡ್ಕೋಬೇಕು, ಈಗ ನಾವು ಬೆಳೆದಂಥ ಬೆಳೆ ಕೃಷಿನ ಗತಿ ಜೋಪಾನ ಮಾಡಿದಾಗ ನಾವು ಒಂದು 4 ರೂಪಾಯಿ ಉಳಿಸೋ ಪರಿಸ್ಥಿತಿ ಐತಿ ಈಗಿನ ಮಾಡ್ಬೋದು। ಇಂಥ ಪರಿಸ್ಥಿತಿ ಒಳಗೆ ಅದಕ್ಕೆ ರೈತರು ಒಂದು ಸ್ವಲ್ಪ ಇಲ್ಲಿ ಕಂಕಣವಾಡಿ ರೈತರಿಗೆ ಇದೊಂದು ಏನೋ ಒಂದು ಅನುಕೂಲ ಮಾಡಿಕೊಡ್ರಿ, ಇಲ್ಲ ನಾವು ಇಲ್ಲೆಲ್ಲ ಸಾವು ನೋವಿನ ಪರಿಸ್ಥಿತಿ ಐತಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಎಲ್ಲ ರೈತರು, ಇದಕ್ಕೊಂದು ಏನು ಅನುಕೂಲ ಮಾಡಿ ಅಂತ ಕೇಳ್ಕೊತೀವಿ। ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂಥ ಅನಾಹುತಕ್ಕೆ ಸರ್ಕಾರ ಭಾಳ ನೇರವಾಗಿ ಹೊಣೆ ಆಗ್ಬೇಕಾಕೈತಿ। ಯಾಕಂದ್ರೆ ಈಗಾಗಲೇ 16 ವರ್ಷಗಳಿಂದ ನಮ್ಮ ಬೇಡಿಕೆ ಇರೋದ್ರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ। ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ನಮ್ಮಲ್ಲಿ। ಏನಪ್ಪ ಅನಾಹುತಪ್ಪ ಅಂದ್ರೆ, ನಾವು ನದಿ ಒಳಗೆ 2 ಬೋಟ್ ಜೋಡಣೆ ಮಾಡಿಕೊಂಡು ವರ್ಷ ಒಂದು 10ರಿಂದ 15 ಸಾವಿರ ಟನ್ ಕಬ್ಬು ನಾವು ದಾಟಿಸುವಂಥ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಪದೇ ಅದನ್ನು ತಂದು ನಾವು ರೈತರ ಬದುಕಲಾಕಿದೊಂದು ದಾರಿ ಮಾಡ್ಕೊಂಡಿದ್ವಿ। ಆ ದಾರಿ ಮುಖಾಂತರ ನಾವು ಮಾಡ್ಲಿಕ್ಕಾಗಿ ಈಗ ಇವತ್ತಿನ ದಿನಮಾನದೊಳಗೆ ನಿನ್ನೆ ನಮ್ಮ ಬೋಟ್ ಒಂದು ನಡು ನೀರಲ್ಲಿ ಬಂದು ಒಡೆದು ಬಿಟ್ಟದ। ಆ ಬೋಟ್ ಒಡೆದ್ರ ದಸಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂಥ ವ್ಯಕ್ತಿ ಏನು ಮಾಡಿದ, ಒಂದು ಜಾಣತನದಿಂದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತಂದು ಒಂದು ದಡಕ್ಕೆ ಸೇರಿಸ್ಕೊಂಡು ಕಬ್ಬಿನ ಗಾಡಿ, ಕಬ್ಬಿನ ಟ್ಯಾಕ್ಟ್ರ ಈ ದಾಂಡಿಗೆ ತಂದು ಕೇರಿಂದ ಅದನ್ನು ಸಹಾಯ ಮಾಡ್ಯಾರ ನಮಗೆ। ಆದರೆ ಈ ಪ್ರಕಾರ ಇದನ್ನು ನಾವು 4-6 ವರ್ಷ ಆತು ನಾವು ಕೇಳ್ಕೊತಾನೆ ಪದೇ ಎಲ್ಲರಿಗೂ ನಾವು ಇದು ಮಾಡಿದ್ವಿ। ಎಲ್ಲರೂ ಸದನದಾಗ ಚರ್ಚೆನೂ ಮಾಡ್ಯಾರ, ಲಕ್ಷ್ಮಣ ಸಾವ್ಕಾರು ಮಾಡ್ಯಾರು, ಶರಣು ಸರ್ಕಾರ ಮಾಡ್ಯಾರು। ಆದರೆ ಚರ್ಚೆದಾಗ ಅಷ್ಟೇ, ಆದರೆ ಕ್ರಿಯಾ ಯಾವುದು ಪರಿಕ್ರಿಯೆ ಆಗವಲ್ದು। ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಮನವಿ ಮಾಡೋದು ಏನಂದ್ರೆ, ಈಗ ಆಗುವಂಥ ಅನಾಹುತಕ್ಕೆ ಭಾಳ ಇದರ ನಮ್ಗೆ ದಿನ ಬಾಳೆನ ಇಲ್ಲೇ ಐತಿ। ಈ ಆಗುವಂಥ ಅನಾಹುತ ತಪ್ಪಿಸ್ಲಾಕ ನಮಗೊಂದು ಶಾಶ್ವತವಾದಂಥ ಒಂದು ಪರಿಹಾರ ಸರ್ಕಾರ ನಿಯೋಜನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ। यावेळी सदाशिव संगप्पा कोटिगे, ईश्वर गुरुसिद्धप्पा करबसव, सीतराय शिवप्पा सनसिद्ध, श्रीशल निंगप्पा तेली यांच्यासह अनेक शेतकरी व गावकरी उपस्थित होते। उदय होसमनी,
KMM मराठी, जमखंडी.